ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ನಿಮಗಾಗಿ, ಕನ್ನಡಿಗರಿಗಾಗಿ ಬೆಂಗಳೂರಿನ ಜನ ಕುಡಿಯೋ ನೀರು ತಮಿಳುನಾಡಿಗೆ ಹೋದ್ರೆ ಕುಡಿಯುವ ನೀರು ಬಹಳ ತೊಂದರೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ. ಅಧ್ಯಕ್ಷರಾದಂತಹ ಜಯಮಾಲ ಅವರು ರಾಜ್ಯ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಕಾರ್ಪೊರೇಷನ್ ಕಾರ್ಮಿಕರು, ಹೋಟೆಲ್ ಸಂಘದವರು, ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರು. ನಾವು ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ಗಾಗಿ ಸಪೋರ್ಟ್ ಮಾಡಿದ್ದೇವೆ, ರಿಕ್ಷಾದವರು ಸಪೋರ್ಟ್ ಮಾಡಿದ್ದೇವೆ. ಮಾಡ್ತಾರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಹೋಟೆಲ್ ಮಾಲೀಕರು ರಾವ್ ಅವರಿಂದ ನನ್ನ ಜೊತೆ ಚಳವಳಿ ಮಾಡ್ತಾ ಇದ್ರು ಮಾಲೀಕರಲ್ಲ. ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೇವೆ. ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಇನ್ನಿತರ ಅಂಬೇಡಿ ಮಹಲ್ಗಳು, ಚಿತ್ರಮಂದಿರಗಳು, ಲಾರಿ ಮಾಲೀಕರು, ಖಾಸಗಿ ನೆಟ್ವರ್ಕ್ ಅವರು ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಗಳೂರು ಆಯ್ತಾ, ಓಲಾ ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಕೊನೆ ಬಿಡ್ತೀನಿ. ಸರ್ಕಾರಿ ನೌಕರರು, ಸಾರಿಗೆ ಚಾಲಕರ ಸಂಘ ಮತ್ತು ಅನು ಸುಬ್ರಹ್ಮಣ್ಯಗಳು ಪಾಪ ಅವರಿದ್ದಾರೆ, ಅವ್ರದ್ದು ಮಾತಾಡ್ತೀವಿ, ಒಪ್ಕೊಳ್ತಾರೆ.
ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗ್ಬೇಕಾದ್ರೆ ನೀವೇ ಕಾರಣ. ಬಂದ್ ಅಂತ ಕೊಟ್ಟು ಯಾರು ಬೆಂಬಲ ಯಾರು ಬೆಂಬಲ ಇಲ್ಲ ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋದು. ಆದ್ರಿಂದ ನಾನು ಬಹಳ ಅತ್ಯಂತ ಗಂಭೀರವಾಗಿ ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ ನಾನು ಅವರು ಮಹಿಳಾ ಪತ್ರಕರ್ತರನ್ನ ಬಹಳ ಅತ್ಯಂತ ಗೌರವವಾಗಿ ನಾನು ಕೇಳ್ತೀನಿ, ನೀವೆಲ್ಲರೂ ಸಂಪೂರ್ಣ ಈ ಪುರುಷರಲ್ಲಿ ಯಾರಿದ್ದಾರಪ್ಪ ಕಿರಣ್ ನಿಮ್ಮಲ್ಲಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ, ನೀವೆಲ್ಲರೂ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು, ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. ಯಾವುದೇ ವಿಧವಾದಂಥ ಅಹಿತಕರವಾಗಿ ಬೈಯೋದಾಗಿ ಮಾಡೋದು ಹೋಗ್ಬೇಡಿ. ಇಲ್ಲ ನಾವು ನಿಮ್ಗೇನು ಮುಂದೇನಾಗುತ್ತೆ ಅಂತ ತಿಳಿದಿಲ್ಲ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡಲಿಲ್ಲ, ಬಂದ್ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಏನಾಗುತ್ತೆ ಆಮೇಲೆ ಅದನ್ನು ನಾವು ಗಮನಿಸ್ತೀವಿ, ಅದ್ರ ಬಗ್ಗೆ ಬೇರೆ ಮಾತಾಡಿಲ್ಲ. ಆಮೇಲೆ ದಯಮಾಡಿ ತಿಂಡಿ ಇದೆ, ಕಾಫಿ ಇದೆ, ಎಲ್ಲರೂ ಮೂರನೇ ತಾರೀಕು ಏರ್ಪೋರ್ಟ್ಗೆ ಹೋಗ್ತಾ ಇದೆ. 3ನೇ ತಾರೀಕು ವಿಮಾನ ನಿಲ್ದಾಣಕ್ಕೆ ಗುರುತಿಗೆ